ಮೀನುಗಾರಿಕೆ ತೆರೆದಾಗ ಲೈಟ್ ಹೌಸ್ ಹೊರಗೆ ಹೋಗಿದ್ದ. ಅಲ್ಲಿ ಒಂದು ತೋಳಿ ಮೀನು ಅಂತೀವಿ ನಾವು, ತೋಳಿ ಮೀನು ಅಂತೀವಿ, ನಮ್ಮ ಭಾಷೆಯಲ್ಲಿ ಕಾಂಡೆ ಮೀನು ಅಂತೀವಿ. ಅದು ಸರಿ ಸಮಾನಾಗಿ ಬಲೆ ಬಿಡು ಟೈಮಿಗೆ ಅವರಿಗೆ ಬಂದು ಅದು ಹೊಟ್ಟೆಗೆ ಚುಚ್ಚಿ ಎಡಭಾಗದಲ್ಲಿ ಹೊಟ್ಟೆಗೆ ಚುಚ್ಚಿ ನೀರಿಗೆ ಹಾರೋಯ್ತು. ಅದು ಸುಮಾರು ಒಳಗಡೆ ಸರಾಸರಿ ಅಂದ್ರೆ ಒಂದು 1-2 ಇಂಚು ಒಳಗಡೆ ಹೋದ್ರೆ ಈ ಬದಿಯಿಂದ ಆ ಬದಿಗೆ ಬೆನ್ನು ತನಕ ಪಾಸ್ ಆಗೋ ಚಾನ್ಸಸ್ ಇತ್ತು. ಬಟ್ ಅದು ಕಡೆಗೆ ಅಲ್ಲಿ ಯಾರೋ ನಮ್ಮ ಸಹಚರರು ಇದ್ರು, ಅವ್ರ ಕಡೆಗೆ ಬೇರೆ ದೋಣಿ ಮೇಲೆ ಹಾಕಿಕೊಂಡು ನಮ್ಗೆ ಫೋನ್ ಮಾಡಿದ್ರು, ಮತ್ತೆ ಮಗನಿಗೆ ಹೀಗೆ ಆಗಿದೆ, ನೀವು ರಿಕ್ಷಾ ಎಲ್ಲ ಯಾವ್ದಾದ್ರು ಒಂದು ರೆಡಿ ಮಾಡ್ಕೊಂಡಿಡಿ, ಅವನಿಗೆ ಚಿಕಿತ್ಸೆದ ಅಗತ್ಯ ಇದೆ ಅಂತ ಹೇಳಿದ್ರು. ನಾನು ಕೂಡಲೇ ಹೋಗಿ ರಿಕ್ಷಾ ತಗೊಂಡು ಹೋಗಿ ಜಿಲ್ಲಾ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಅವನಿಗೆ ಜಿಲ್ಲಾ ಆಸ್ಪತ್ರೆ ಕರ್ಕೊಂಡು ಬಂದಾಗ ಅರ್ಧ ಗಂಟೆ ಅಲ್ಲೇ ಮುಗೀತು. ಕಡೆಗೆ ಯಾರೋ ಬಂದು ಚುಚ್ಚುಮದ್ದು ಕೊಟ್ಟು ನಂತರ ಅವರಿಗೆ ಹೀಗೆ ನೋಡಿ ಅದು ಅವರಿಗೆ ಹೋಲ್ ಹೇಗೆ ಬಿದ್ದಿದೆ, ಒಳಗಡೆ ಏನುಂಟು ಏನಿಲ್ಲ ಎಂಬುದನ್ನು ಅವರಿಗೆ ಅರಿವಾಗಿಲ್ಲ. ಸೀದಾ ಅವರು ಸ್ಟಿಚ್ ಹಾಕ್ಬಿಟ್ರು. ಕಡೆಗೆ ನನ್ನ ಹುಡುಗ ಅಪ್ಪ ನನಗೆ ಸಂಡಾಸ ಆಗ್ತದೆ, ಟಾಯ್ಲೆಟ್ಗೆ ಹೋಗಿ ಬರು ಅಂತ ಹೇಳಿದ್ರು. ಕೂಡಲೇ ನಾನು ಅವ್ರಿಗೆ ಟಾಯ್ಲೆಟ್ ರೂಮ್ ಕರ್ಕೊಂಡು ಬರುವಷ್ಟರಲ್ಲಿ ಡಿಸ್ಚಾರ್ಜ್ ಸಮರಿ ಬರೆದ್ಬಿಟ್ರು ಡಾಕ್ಟರ್. ಅಲ್ಲಿಂದ ಎಸ್ಕೇಪ್. ಏನಾಗಿದೆ ಏನಂತ ಹೇಳಿಲ್ಲ. ತದನಂತರ ನಾನು ಬಂದೆ, ನನಗೆ ಏನೋ ಆಯ್ತದ. ಕಡೆಗೆ ಅವರಿಗೆಲ್ಲ ಕರ್ಸಿ ಹೇಳಿದ್ರು ನಾನು, ಅವರಿಗೆಲ್ಲ ಇವರು ಸಿಸ್ಟರ್ ಎಲ್ಲ ಹೇಳಿದ್ರು, ಕಡೆ ನೋಡಿ ಅವನಿಗೆ ಕರ್ಸಿ, ಇಲ್ಲಿ ನಾವು ಮಾತಾಡ್ತೀವಿ, ಕರ್ಸಿ ಅವನಿಗೆ. ಅವ್ರು ಬೆಡ್ ಮೇಲೆ ಹಾಕೋದ್ ಬಿಟ್ಟು ಡಿಸ್ಚಾರ್ಜ್ ಸಮರಿ ಬರ್ದ್ಬಿಟ್ರೆ ನಾವು ಎಲ್ಲಿ ಕರ್ಕೊಂಡು ಹೋಗ್ಬೇಕು, ಎಲ್ಲಿ ಕರ್ಕೊಂಡು ಹೋಗಿ ಹೀಗಾಯ್ತು ಪರಿಸ್ಥಿತಿ. ಕಡೆಗೆ ಅವರು 11ವರೆಗೆ ಬಂದ್ಕೊಂಡು 11-12 ಗಂಟೆಗೆ ಬಂದು ಆಮೇಲೆ ಬೆಡ್ ಮೇಲೆ ಹಾಕಿದಾರೆ. ತದನಂತರ ಇದು ಸಿಟಿ ಸ್ಕ್ಯಾನಿಂಗ್ ಮೊದಲೇ ದಿನ ಮಾಡ್ಲಿಲ್ಲ, ಅಲ್ಲಿ ಇದೇ ಮಾಡಿದಾರೆ, ಏನಂದ್ರೆ ಇದು ಎಕ್ಸ್ರೇ ಅಷ್ಟೇ ಹೊಡಿದಾರೆ. ಎಕ್ಸ್ರೇಲಿ ಯಾವ್ದು ರಿಪೋರ್ಟ್ಸ್ ಬಂದಿಲ್ಲ ಅಂತ ಹೇಳಿದ್ರು. ಓಕೆ ಆಯ್ತು. ಕಡೆ ಸಂಜೆಗೆ ಬ್ಲಡ್ ಟೆಸ್ಟ್ ಅದು ಇದು ಮಾಡಿ ಸ್ವಲ್ಪ ಹಾಗೆ ಹೀಗೆ ಅಂತ ಹೇಳಿದ್ರು. ಇವನಿ ಕಡೆಗೆ ಪೇನ್ ಜಾಸ್ತಿ ಶುರು ಆಗ್ಲಿಕ್ಕಾಯ್ತು. ಯಾವ ಸಂಜೆಗಿನ ಮೊದಲನೇ ದಿನ ಕಡೆ ರಾತ್ರಿ ಇವನಿಗೆ ನಡ್ಲಿಕ್ಕೆ ಆಗುದಿಲ್ಲ, ಕೂಟ್ಲಿಕ್ಕೆ ಗುಳಿಗೆಲ್ಲ ಹೇಗೋದು. ಸುಮಾರು ಉಚ್ಚಿ ಹೋಗ್ಲಿಕ್ಕೆ ಹೋದಾಗ ಒಂದು 5-6 ಸಲ ಹೋದಾಗ ಅಲ್ಲೂ ಆಗುದಿಲ್ಲ, ಮೋಷನ್ ಮಾಡ್ಬೇಕಾದ್ರೆ ಅದೂ ಆಗುದಿಲ್ಲ. ಕಡೆಗೆ ಬಾತ್ ಹೋಗಿ ನಿನ್ನೆ 11 ಗಂಟೆ ಒಳಗಾಗಿ ಸುಮಾರು ಹೊಟ್ಟೆ ಇಷ್ಟೊಂದು ಉಬ್ಬಿ ಬಂತವ್ರು, ಆಗ್ಲಿಲ್ಲ. ಕಡೆ ಡಾಕ್ಟರ್ ಹೇಳಿದ್ರಂತೆ ಆಪರೇಷನ್ ಮಾಡ್ಬೇಕಾಗಿದ್ರು. ಅಷ್ಟೊತ್ತಿಗೆ ನಾವು ಬೇರೆ ಡಾಕ್ಟರ್ ಹತ್ರ ಎಲ್ಲಾದ್ರೂ ಕರ್ಕೊಂಡು ಹೋಗುದು. ಪೊಸಿಷನ್ ಭಾರಿ ಡೇಂಜರ್ ಆಯ್ತು ಅವನಿಗೆ. ನಿನ್ನೆ 11 ಗಂಟೆ ಒಳಗಡೆ ಪೊಸಿಷನ್ ಭಾರಿ ಡೇಂಜರ್ ಆಯ್ತು. ಮಾತಂಬುದು ಬರುದಿಲ್ಲ ಅವನಿಗೆ, ಎಲ್ಲೋ ವಿಹಂಗವಾಗಿ ನೋಡ್ತಾ ಇದ್ದಾನೆ, ಆ ಕಡೆ ಈ ಕಡೆ ಏನಾಗ್ತದೆ ಏನಿಲ್ಲ ಅಂತ ಹೇಳಿ. ಕಡೆಗೆ ಸೀದಾ ಇಲ್ಲೇ ನಾವು ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ಲೇಬೇಕಾಗಿತ್ತು, ಚಾನ್ಸೇ ಇಲ್ಲ ನಿಮ್ಗೆ. ಹೀಗಾಯ್ತು. ಆಪರೇಷನ್ ಮಾಡಿದ ನಂತರ ಕಡೆ ಅವ್ರಿಗೆ ಕೇಳಿದ್ರೆ ಏನಾಯ್ತು ಮೇಡಮ್ ಅವ್ರೆ, ಅಲ್ಲ ಏನಿಲ್ಲ, ಹೀಗೆ ಚಲೋ ಆಗಿದೆ, ಈಗ ಏನಿಲ್ಲ, ಮೋಸ್ಟ್ಲಿ ಸ್ಲೋಲಿ ಕಡಿಮೆ ಆಗೋದು ಅಂತ ಹೇಳಿ ಐಸಿಯು ರೂಮ್ ಮೇಲೆ ಶಿಫ್ಟ್ ಮಾಡಿದ್ರು ಅಲ್ಲಿ ಅಂತ. ಅದು ರಾತ್ರಿ ನಾವು ಕೇಳ್ಬೇಕಾದ್ರೆ ಕಡಿಮೆ ಆಗಿದೆ. ಮತ್ತೆ ಮೇಡಮ್ ಅವರಿಗೆ BP ಏರ್ತಾನೆ ಇಲ್ಲ, ಮತ್ತೆ ಹೀಗೆ ಆಗಿದೆ ಅವರಿಗೆ, ಒಳಗಡೆ ಹೀಗೆ ಉಂಟು ಹಾಗೆ ಉಂಟು, ಸಣ್ಣ ಕಳ್ಳು ದೊಡ್ಡ ಕಳ್ಳಿಗೆ ಪೆಟ್ಟಾಗಿದೆ, ಹಾಗೆ ಹೀಗೆ. ಕಡೆಗೆ ನೀವೆಲ್ಲ ಸರಿ ಮಾಡಿದ್ರೆ ತೆಗ್ದಿರಲ್ಲ. ಇಲ್ಲ, ನಾ ಮುಳ್ಳು ತೆಗ್ದಿಲ್ಲ ಅಂತ ಹೇಳಿದ್ರು. ನಾ ಕೇಳಿದ್ರೆ ಮುಳ್ಳು ಯಾಕೆ ತೆಗ್ದಿಲ್ಲ ನೀವು? ಮುಳ್ಳಿದ್ರೆ ಮನುಷ್ಯನಿಗೆ ಇಫೆಕ್ಟ್ ಅಲ್ಲ, ಅದು ಒಳಗೆ ಕೊಳ್ತು ಹೋಗ್ತದೆ. ಅದು ಇಲ್ಲ, ತೆಗಿಲಿಕ್ಕೆ ಆಗುದಿಲ್ಲ, ಬೆನ್ನು ಮೂಳೆ ಎಂಬುದು ಅದು ಆ ಮೂಳೆಯಲ್ಲಿ ಸಿಕ್ಕಾಕೊಂಡೆ, ಏನು ಮಾಡಿದ್ರು ಆಗ್ಲಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯನ ಮಾಡಿದಂತ ಕಾರಣ ಇದು. ಆ ತರ ತೆಗ್ದ್ರೆ ಬಚಾವಾಗ್ತಿದ್ರೇನೋ ನನ್ನ ಲೆಕ್ಕದಲ್ಲಿ.